ನಮಸ್ಕಾರ. ನನ್ನ ಹೆಸರು ಜಗದೀಶ, JN TV9 ಸಂಪಾದಕರು, ಜಗಳೂರು ತಾಲೂಕಿನ ಹಿರೇಮಲ್ಲನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 28 ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಶಾಸಕರಾದ ಬಿ ದೇಂದ್ರಪ್ಪನವರು ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ KP ಪಾಲಯ್ಯ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, ತಹಸೀಲ್ದಾರ್ ಸಯೀದ್ ಕಲೀಮುಲ್ಲಾ, ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪ, ನಾಗಲಿಂಗಪ್ಪ ಸಮಾಜದ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿದ್ದರಾಮಯ್ಯ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅರವಿಂದ್, ಮಹೇಶ್ವರಪ್ಪ, ಸಮಾಜ ಕಲ್ಯಾಣ ನಿವೃತ್ತ ಅಧಿಕಾರಿಗಳು, ಮುಖಂಡರುಗಳಾದ ಪಲಗಟ್ಟೆ ಶೇಖರಪ್ಪ, ಮಧುಸೂದನ್, ತಿಮ್ಮೇಶ್, DSS ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರು, ಪಟ್ಟಣ ಪಂಚಾಯತಿ ನಾಮ ನಿರ್ದೇಶಕರು ಉಪಸ್ಥಿತರಿದ್ದರು. ಸರಿಯಾಗಿ ಹೇಳು, ಮೊದಲೇದಾಗಿರೋದನ್ನ ಕ್ಯಾನ್ಸಲ್ ರದ್ದು ಪಡಿಸಿದ್ರೆ ಇದು ಕೊಡಕ್ ಬರ್ತದೆ. ನನಗೆ ನಾನೇ ಅರ್ಥ ಆಗಲ್ಲ ನೀನ್ ಹೇಳೋದು. ಹಂಗಲ್ರಿ, ಅವ್ರಿಗೆ ಕೊಡೋದಕ್ಕೋಸ್ಕರ ಸರಿಪಡಿಸಿ ಕೊಡಿಸ್ತು ಅಂತ ಹೇಳ್ಬೇಕು. ಡಿಲೀಟ್ ಮಾಡಿದ್ರೆ ನಾನು ಅರ್ಥ ಮಾಡ್ಕೊಳ್ಳೋದು ಹಂಗಾನೆ. ನಿನ್ಗೆ ಏನ್ ಬೇಕಪ್ಪ? ಈಗ ವ್ಯವಸ್ಥೆ ಇತ್ತಾನೆ, ಎಲ್ಲಿದೆ ಸೈಟ್, ಎಲ್ಲಿದೆ? ಅಲ್ಲಿದೆ, ಇರಿಸಿದ್ಯಾ? ನಿನ್ ಸೈಟ್ ಬೇಕು ತಾನೆ, ಅಷ್ಟ ತಾನೆ. ಇಲ್ಲಿ ಬಂದು ಕೇಳ, ಅಲ್ಲೆಲ್ಲ ಮಾತಾಡಿದ್ರೆ ಮಾಡ್ಬಾರ್ದು. ಯಾರಿಗೋಸ್ಕರ ಬಂದಿದೀವಿ ನಾನು? ಆಮೇಲೆ ಕೇಳಿ ಏನಾರು ಇದ್ರೆ ಮಾತಾಡು. ಅರ್ಥ ಅಯ್ಯ ಏನೋ ತಡೆಯಪ್ಪ, ನಾ ಏನ್ ಮಾಡ್ತೀನಿ? ನಿನಗೇನ್ ಬೇಕು ತಾನೆ, ಮಾಡಿಸ್ಕೊಡ್ತೀನಿ. ಆಯ್ತಾ? ಈಗ ಅವ್ರು ಹೇಳಿದ್ದಾರೆ ಏನೋ ಸಣ್ಣ ಪುಟ್ಟವು ಕಾನೂನಲ್ಲಿ ಅಡಚಣೆಯಾಗಿದೆ, ಅದನ್ನ ಸರಿಪಡಿಸಿ ನಿನಗೆ ಪ್ರತ್ಯೇಕವಾಗಿ ಕರೆಸಿಕೊಡುವಂತ ಕೆಲಸ ಮಾಡ್ತೀನಿ. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ, ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ 119ನೇ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಪ್ರಯುಕ್ತ ಮತ್ತು ಕಳೆದ 2 ವರ್ಷದ ಕೆಳಗಡೆ ಸುಮಾರು 50 ವರ್ಷಗಳ ಒಂದು ದಾಖಲೆ ಅವತ್ತು ಮುರಿದು ಒಂದು 57 ಕೆರೆಗೆ ನೀರು ತುಂಬಿಸುವಂತ ಒಂದು ಯೋಜನೆ, ಮತ್ತೊಂದು 50 ವರ್ಷಗಳ ಸರಾಸರಿ ಮಳೆ ಅದಕ್ಕಿಂತ ಹೆಚ್ಚಾಗಿ ಬಿದ್ದ ಕಾರಣಕ್ಕೆ ತಿಂಗಳಗಟ್ಟಲೆ ಇಲ್ಲಿ ಕೋಡಿ ಬಿದ್ದು ಅವರಿಗಿರೋದು ನಿಮಗೆಲ್ಲರಿಗೂ ಗೊತ್ತಿರುವಂತ ಸಂದರ್ಭ. ಆದ್ರೆ ಇಂದಿನ ದಿನಗಳಲ್ಲಿ ಏನು ಖಾಲಿ ನಿವೇಶನ ಇತ್ತೋ, ಕೆರೆ ಜಾಗ ಇತ್ತೋ, ಹಾಗಾಗಿ ಖಾಲಿ ಇರೋ ಕಾರಣಕ್ಕೆ ತಾವೆಲ್ಲರೂ ಹೋಗಿ ತಮ್ಮ ಶಕ್ತಿಯಾನುಸಾರ ಹಣವನ್ನು ಖರ್ಚು ಮಾಡಿಕೊಂಡು ನೀರು ತುಂಬಿ ಹರಿಯುವಂತ ಜಾಗದಾಗ ನೀವು ಮಾಡ್ಕೊಂಡಿದ್ದೀರಿ. ಆದ್ರೆ ಏಕಾಏಕಿ ಮಳೆ ಬಂದ ಕಾರಣ ನಿಮ್ಮ ಜೀವನ ಅಸ್ತವ್ಯಸ್ತವಾಗಿ, ಜೊತೆಗೆ ಒಂದು ಮಗು ಸಹ ನೀರ್ ಪಾಲಾಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರಂತ ವಿಷಯ. ಅವತ್ತಿನಿಂದ ಇವತ್ತಿನವರೆಗೆ ಅವತ್ತು ತಾತ್ಕಾಲಿಕವಾಗಿ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ತಾಲೂಕು ಆಡಳಿತ ಮಂಡಳಿ ಮತ್ತು ಜನಪ್ರತಿನಿಧಿಗಳಾದ ನಾವುಗಳು ಎಲ್ಲರೂ ಸೇರಿ ನಿಮಗೆ ತಾತ್ಕಾಲಿಕವಾಗಿ ಶಾಲಾ ಆವರಣದಲ್ಲಿ ಅವತ್ತು ವಸತಿ ವ್ಯವಸ್ಥೆಯನ್ನು ಮಾಡಿ, ಮೂಲಭೂತ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿ, ಪರಿಹಾರವನ್ನು ಮಾಡಿಕೊಡುವಂತ ವ್ಯವಸ್ಥೆಯನ್ನ ನಾವೆಲ್ಲರೂ ನಿಮಗೆ ಒಂದು ಭರವಸೆಯನ್ನ ಕೊಟ್ಟಿದ್ವಿ. ಅದರ ಮಧ್ಯದಲ್ಲಿ ಸಣ್ಣ ಪುಟ್ಟ ನಿಮಗೆ ನೋವಾಗಿದೆ. ಆದ್ರೆ ಶಾಶ್ವತವಾಗಿ ಕೆಲಸ ಮಾಡಿಕೊಡೋದಕ್ಕೆ ಅನೇಕ ಕಾನೂನಿನ ಅಡ್ಡಿ ಆತಂಕಗಳನ್ನು ಸರಿಪಡಿಸಿ ದಯಮಯ ಭಗವಂತ ಇವತ್ತು ಏನು ನಿಮ್ಮೆಲ್ಲರ ನೆಚ್ಚಿನ ದೀನ ದಲಿತರ ಧ್ವನಿ, ದೀನ ದಲಿತರ ಬಡವರ ಬೆಳಕು, ನಮ್ಮೆಲ್ಲರ ಮೂಕ ನಾಯಕ. ಹೀಗಾಗಿ ಅವರು ಒಂದು ಕಡೆ ಹೇಳ್ತಾರೆ, ನಾನು ನನಗಾಗಿ ಹುಟ್ಟಲಿಲ್ಲ, ನಾನು ನನಗಾಗಿ ಓದಲಿಲ್ಲ, ನಾನು ನನಗಾಗಿ ವಿದೇಶಕ್ಕೆ ಹೋಗಲಿಲ್ಲ, ನಾನು ನನಗಾಗಿ ಸಂವಿಧಾನ ಬರಲಿಲ್ಲ ಅಂತೇಳಿ ಹಗಲು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಜಗತ್ತಿಗೆ
ಸೂರ್ಯ ಬೆಳಕನ್ನು ಕೊಟ್ಟರೆ 6 ಗಂಟೆಯಿಂದ ಮತ್ತೆ ಬೆಳಿಗ್ಗೆ 6 ಗಂಟೆ ಬೆಳಕರಿಯವರಿಗೆ ಬೆಳಕಾಗಿದ್ದನು ಮತ್ತೆ ಬೇರೆ ಯಾರೂ ಅಲ್ಲ, ದಲಿತ ಸೂರ್ಯನ್ ಅಂತ ಕರೆಸ್ಕೊಂಡ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಜಯಂತಿಯನ್ನು ಇವತ್ತು ಮುಗಿಸಿಕೊಂಡು ಬಂದು ಎಲ್ಲರ ಒಂದು ಪರಿಶ್ರಮದ ಫಲವಾಗಿ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪರವಾಗಿರ್ತಕ್ಕಂಥ ಈ ಒಂದು ಸರ್ಕಾರ ನಿಮಗೆ ಈ ಕೆಲಸವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಆ ಕೆಲಸಕ್ಕೆ ಸಹಕರಿಸಿದಂತ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಶಾಸಕನಾಗಿ ಮತ್ತು ನಿಮ್ಮೆಲ್ಲ ನೊಂದವರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ತುಂಬಲು ಎಂದು ಹೇಳಕ್ ಬಯಸ್ತೇನೆ. ಆತ್ಮೀಯ ಇವತ್ತೆಲ್ಲ ಫಲಾನುಭವಿಗಳೇ, ಈಗಾಗಲೇ ಅಂಬೇಡ್ಕರ್ ಬಗ್ಗೆ ನಮ್ಮ ನಾಗಲಿಂಗಪ್ಪನವರು ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಸಮಯ ಇದ್ರೆ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ರು, ಸಮಯ ಇದ್ರು ಇನ್ನೂ 16 ಜನ ನಮ್ಮ ಸಂಘಟನೆಯ ಎಲ್ಲರೂ ಧ್ವನಿ ಎತ್ತಿ ಮಾತನಾಡುವಂತವರಿದ್ದಾರೆ. ಆದ್ರೆ ಸಮಯ ಅಭಾವ ಆಗಿರೋದ್ರಿಂದ ಈಗ ಬೇಗ ನಾವು ಮುಖ್ಯ ವಾಹಿನಿಗೆ ಬರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಆಸೀನರಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಂತ ಎಲ್ಲ ಅಧಿಕಾರಿ ವರ್ಗದವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಫಲಾನುಭವಿಗಳೇ, ತಾಯಿಯಂದರೆ, ಸುತ್ತಮುತ್ತಲಿನ ಹಿರೇಮಲ್ಲೂರಿನ ಗ್ರಾಮ ಪಂಚಾಯತಿಯ ಏನು ಸರ್ವ ಸದಸ್ಯರುಗಳೇ, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳೇ, ಜೊತೆಗೆ ನಮ್ಮ ಜೊತೆ ಬಂದಂತ ಎಲ್ಲ ಒಂದು ನಮ್ಮ ಕ್ಷೇತ್ರದ ಮುಖಂಡರೇ ಮತ್ತು ಮಾಧ್ಯಮ ಮಿತ್ರರೇ, ಈಗಾಗಲೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಜಗಳೂರಿನ ಒಂದು ವಾಲ್ಮೀಕಿ ಸಮುದಾಯ ಭವನದಲ್ಲಿ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದೀವಿ. ಈಗಾಗಲೇ ನಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ನಮ್ಮ ಕೆಂಚಪ್ಪ ಸಾಹೇಬರು ಹೇಳಿದ್ದಾರೆ, ಸರ್ವೆ ನಂಬರ್ 88ರಲ್ಲಿ 2 ಎಕರೆ ವಿಸ್ತೀರ್ಣದಲ್ಲಿ ಸುಮಾರು 38-40 ಒಂದು ನಿವೇಶನಗಳು 30 ಮತ್ತು 30x25 ವಿಸ್ತೀರ್ಣದಲ್ಲಿ ಸೈಟ್ಗಳು ಆಗಿದ್ದಾವೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆ ಭಾಗದಲ್ಲಿ ಯಾರು ನಿವೇಶನ ರೈತರಿದ್ರು, ಯಾರು ದಿನ ಆ ಒಂದು ಕೆರೆಯ ಕೋಡಿ ಬಿದ್ದು ನೀರು ಹರಿದೋಗಂತ ಸಂದರ್ಭದಲ್ಲಿ ಅವರ ಬದುಕು, ಅವರ ಜೀವನ ಬೀದಿಗೆ ಬಿದ್ದಿತ್ತು, ನಾವ್ಯಾರು ಆಯ್ಕೆ ಮಾಡಿಲ್ಲ. ಅಲ್ಲಿ ಸೂಕ್ತವಾಗಿರ್ತಕ್ಕಂಥವರನ್ನ ನಿಮ್ಮೆಲ್ಲರ ಗ್ರಾಮದ ಸಮಕ್ಷಮದಲ್ಲಿ ಅಧಿಕಾರಿಗಳು ಸೂಕ್ಷ್ಮವಾಗಿ ನಮ್ದು ಯಾವುದೇ ಸ್ವಾರ್ಥ ಇದರ ಚಿಕ್ಕ ಒಂದು ಹಿನ್ನೆಲೆ ಹೇಳ್ತೀನಿ. ಅಕಾಲಿಕ ಮಳೆಯಿಂದಾಗಿ ಅನಧಿಕೃತವಾಗಿ ಏನು ಮನೆಗಳು ಕಟ್ಕೊಂಡಿತ್ತು 30 ಇದೇ ಶಾಲೆಯಲ್ಲಿ ಓಪನ್ ಮಾಡಿ ಅವರಿಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡುತ್ತೆ. ಇದೊಂದು ತಾತ್ಕಾಲಿಕ ಪರಿಹಾರ ಆಗಿದೆ. ನಿವೇಶನಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನಿಮಗೆ ಗೊತ್ತಿದೆಯೋ, ನಮ್ಮ ದಾವಣಗೆರೆಯಾದ ಹೆಚ್ಚು ಕಂದಾಯ ಗ್ರಾಮ ಹಾಗೂ ಉಪ ಕಂದಾಯ ಗ್ರಾಮಗಳನ್ನ ಮಾಡಿ ಸುಮಾರು 100,000ಕ್ಕಿಂತ ಹೆಚ್ಚು ಮನೆಗಳಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದೀವಿ ನಾವು. ಇದೆಲ್ಲ ನಮಗೆ ಬಹಳ ಖುಷಿ ಕೊಡುತ್ತೆ ಅಧಿಕಾರಿಗಳಿಗೆ. ಏನಕ್ಕಂದ್ರೆ ಈ ಅವಧಿಯಲ್ಲಿ ನಮಗೆ ಆ ದೇವರು ಒಂದು ಸುವರ್ಣಾವಕಾಶ ಕೊಟ್ಟ. ನಮ್ಮ ಅವಧಿಯಲ್ಲಿ ಅವರಿಗೆಲ್ಲ ಅಷ್ಟೆಲ್ಲ ಹಕ್ಕುಪತ್ರ ಕೊಡಕ್ಕೆ ಆ ದೇವರು ನಮಗೆ ಆಶೀರ್ವಾದ ಮಾಡ್ದ. ಶಾಸಕರ ಮಾರ್ಗದರ್ಶನದಂತೆ ಅವರ ಸಹಕಾರದಿಂದ ನಾವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀವಿ ಅಂತ ಬಿಟ್ಟು ಎಲ್ಲೋ ಮನಸ್ಸಿಗೆ ಬಹಳ ನೆಮ್ಮದಿರುತ್ತೆ. ನಿಮಗೆ ಒಳ್ಳೇದ್ ಮಾಡೋದಕ್ಕೆ ಆ ದೇವರು ನಮಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ನಂಬಿಕೆ ಅಂತ ನಾವೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತೀವಿ. ತುಂಬಾ ಒಳ್ಳೆಯ ಕಾರ್ಯಕ್ರಮ. ನರೇಶ ಸಿಗಲಿಲ್ಲ ಬಿಕಾಸ್ ಇಲ್ಲಿ ಬರೋದಿತ್ತು, ಆದ್ರೂ ಸಹ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಯುವರವರು, ನಮ್ಮ ಪಿಡಿಒರು, ಗ್ರಾಮ ಪಂಚಾಯತಿ ಪಿಡಿಒಗಳು, ಇಒಗಳು, ಸೆಕ್ರೆಟರಿಗಳು, ನಮ್ಮ ವಿಲೇಜ್ ಅಕೌಂಟೆಂಟ್ ಇಂದ ಅವ್ರದ್ದು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಬಹಳಷ್ಟು ಶ್ರಮ ಮಾಡಿದ್ದಾರೆ. ಅಷ್ಟು ಸುಖ ಆಗಿಲ್ಲ ನಿಮಗೆ 2 ಎಕರೆ ಜಮೀನು ಮಂಜೂರು ಮಾಡಿ ಇವತ್ತೇನು ಸೈಟ್ ಕೊಡ್ತಾ ಇದ್ದೀವಿ. ನಿನ್ನೆ 28 ಹಕ್ಕುಪತ್ರಗಳನ್ನ ಸೈನ್ ಮಾಡಬೇಕಾದ್ರೆ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ.
ಆ ಒಂದು ಬಡಾವಣೆಗೆ ಬಿ ದೇವೇಂದ್ರಪ್ಪ ಸರ್ ಅವರ ಬಡಾವಣೆ ಹೆಸರು ಓಡ್ತಾ ಬಂತು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇವತ್ತು ಅದು ಓಪನ್ ಆದಾಗಲೇ ಗೊತ್ತಾಗಿತ್ತು. ನಿಜವಾಗ್ಲೂ ಪರ್ಸನಲ್ ಆಗಿ ನನಗೆ ನಿಜವಾಗ್ಲೂ ಖುಷಿಯಾಗಿದೆ. ಬಿಕಾಸ್ ಆ ಇಲಾಖೆಯವರು ಪ್ರತಿ ಸಲ ನೀವೇನು ಹೋಗ್ತಿದ್ರಲ್ಲ, ಇವತ್ತಿಗೂ ನಾನು ಹೇಳ್ತೀನಿ, ಶಾಸಕರ ಮುಂದೆ ಹೇಳ್ತೀನಿ, ನನಗೂ ಇವರಿಗೆ ಒಂದು ಮಾತು ಹೇಳಿದ್ರು, ಕರ್ಸಿ ಆದಷ್ಟು ಬೇಗ ಅವರಿಗೆಲ್ಲಾದ್ರೂ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತಂದ್ರೆ ನೀವು ಇಬ್ಬರು ಇರಬೇಡ್ರಿ, ಇಲ್ಲಿಂದ ಖಾಲಿ ಮಾಡ್ತಾ ಇರ್ರಿ ಅಂತ ಹೇಳಿ ಅವತ್ತಿನ ದಿನ ಹೇಳಿದ್ದು ನಿಜ. ಇವತ್ತು ಬಹಳ ಖುಷಿಯಾಗಿ ಹೇಳ್ತಾ ಇದ್ದೀನಿ ನನಗೆ. ಅವರ ಪ್ರಯತ್ನದಿಂದನೇ ಆಗಿದೆ. ಅಧಿಕಾರಿಗಳು ಒಂದು ಕಡೆ, ಶಾಸಕರು ಪ್ರತಿ ಹಂತದಲ್ಲಿ ನಿಮ್ಮ ಜೊತೆಗಿದ್ದು ನಿಮ್ಮ ಅಳಲನ್ನ ಕೇಳಿ ನಮಗೆಲ್ಲರಿಗೂ ಸಹ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡು, ಇಲ್ಲ ಆದಷ್ಟು ಬೇಗ ಅವರಿಗೆ ನಿವೇಶನಗಳನ್ನ ಮಾಡಿ ಹಂಚಿಕೆ ಮಾಡಬೇಕು. ಅದು ಇಂತಹ ಸುಂದರವಾದಂತಹ ದಿನ, ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು ಇವತ್ತು ನಿಮಗೆ ನಾವು ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದೀವಿ. ನನಗೆ ವೈಯಕ್ತಿಕವಾಗಿ ನಮ್ಮ ಜನರ ಪರವಾಗಿ ಮಾನ್ಯ ಶಾಸಕರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದು ಹಿಂದೆ ಕೆಲಸ ಮಾಡಿರ್ತೀವಲ್ಲ ಅನ್ಸ್ಕೊಂಡು ನಮಗೆ ಗೊತ್ತಾಯ್ತು. ನಾಗಣ್ಣ ಅವರು ಮಾತು ಹೇಳಿದ್ರು, ನಿಜವಾಗ್ಲೂ ಆ ದಿನ ಮರೆಯುವಾಗಿಲ್ಲ. ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ, ಅವತ್ತಿನ ದಿನ ಶಾಸಕರು ಇನ್ವಾಲ್ವ್ ಆಗಿ ಒಂದು ಸಭೆಯನ್ನ ಮಾಡ್ತಿರ್ಲಾದ್ರೆ ಅದು ಬಹಳ ಚಿಂತಾಜನಕ ಪರಿಸ್ಥಿತಿ ಹೋಗ್ತಾ ಇತ್ತು. ಎಲ್ರಿಗೂ ಗೊತ್ತು, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದು ಎಲ್ಲ ಅಧಿಕಾರಿಗಳಿಗೂ. ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದ ಮಾನ್ಯ ದೇವೇಂದ್ರ ಸಾಹೇಬ್ರೆ, ನಮ್ಮ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷರೇ, ಪಾಲನರೇ, ಎಲ್ಲಾ ಇಲಾಖೆ ಮಟ್ಟದ ಅಧಿಕಾರಿಗಳೇ ಹಾಗೂ ಫಲಾನುಭವಿಗಳೇ, ಸಾರ್ವಜನಿಕರೇ ಹೇಳ್ಬೋದು. ಯಾಕಂದ್ರೆ ಕಳೆದ 15 ವರ್ಷದಿಂದ ಯಾರನ್ನು ಹಕ್ಕುಪತ್ರ ಕೊಟ್ಟಿಲ್ಲ. ಆದ್ರೆ ನಮ್ಮ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಹಕ್ಕುಪತ್ರ ಕೊಡ್ತೀವಿ. ಆದ್ರಿಂದ ನಿಮ್ಗೆಲ್ಲ ಸುದ್ದಿನ ಅಂತ ಹೇಳ್ತಾ, ಏನು 2 ವರ್ಷದ ಕೆಳಗಡೆ ಅಕಾಲಿಕ ಮಳೆಯಿಂದ ಸುಮಾರು 36 ಕುಟುಂಬಗಳು ಏನು ವಸತಿ ರೈತರಾದ್ರು. ಅವ್ರಿಗೆ ವಸತಿ ರೈತರಿಗೆ ಏನು ಅವರು ಊರಾಗ ಜಾಗಲಕ್ಕೆ ಇಲ್ಲಿ ಕೆರೆ ಅಂಗಣದಾಗ ಏನ್ ಮನೆ ಕಟ್ಕೊಂಡ್ರು 36 ಕುಟುಂಬ, ಅವ್ರಿಗೆಲ್ಲ ಕೆರೆ ತಂದ್ರಿಂದ ವಸತಿ ರೈತರಾದ್ರು. ಮಾನ್ಯ ಶಾಸಕರು ನಾವು ಮಾತಾಡಿ ಮತ್ತೆ ತಹಸೀಲ್ದಾರ್ ನಾವೆಲ್ಲ ಕೂಡ್ಕೊಂಡು ಅವ್ರಿಗೆ ಜಾಗ ಕೊಡಕ್ಕೆ ನಾವು ವ್ಯವಸ್ಥೆ ಮಾಡಿ 89 ಸರ್ವೆ ನಂಬರ್ ಅಲ್ಲಿ 2 ಎಕರೆ ಜಾಗ ಕೊಟ್ವಿ. ಜಾಗ ಕೊಟ್ಟಾದ್ಮೇಲೆ ಅದನ್ನ ಯಾವ ತರ ಡೆವಲಪ್ ಇದು ಮಾಡಿದಾಗ PRD ಕಡೆಯಿಂದ ನಾವು ಕೆತ್ಕತ್ ಹಾಕಿ ಸುಮಾರು 40 ಜನಕ್ಕೆ ಅದು 25-30 ವಿಸ್ತೀರ್ಣದಲ್ಲಿ 40 ಜನಕ್ಕೆ ನಾವು ಸೈಟ್ ಹಂಚಿಕೆ ಮಾಡಕ್ಕೆ ರೆಡಿ ಮಾಡಿಕೊಂಡು ಅದನ್ನ ಕೆತ್ಕಪ್ ಎಲ್ಲ 40 ಜನಕ್ಕೆ ಆದ್ಮೇಲೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅದನ್ನ ಅನುಮೋದನೆ ಪಡೆದು ಗ್ರಾಮ ಪಂಚಾಯತಿಯಿಂದ ಇಒ ಕಡೆಯಿಂದ ಜಿಲ್ಲಾ ಪಂಚಾಯತಿಯಿಂದ ಡಿಸಿಯಿಂದ ನಿಗಮ ಕಳಿಸಿ, ನಿಗಮದಿಂದ ಸಾಹೇಬರು ಅಲ್ಲ ನಿಗಮದಲ್ಲಿ ಸ್ವಲ್ಪ ದಿನ ಅದು ಪೆಂಡಿಂಗ್ ಆಯ್ತು ಹಕ್ಕುಪತ್ರದ್ದು ಇದಾಗಿ. ಆಮೇಲೆ ಸಾಹೇಬರ ಕಡೆಯಿಂದ ಮಾತಾಡಿಸಿದ ಮೇಲೆ ಹಕ್ಕುಪತ್ರ ಎಲ್ಲ ಬಂದಿದೆ. ಇವತ್ತು ಏನು 28 ಜನ ಫಲಾನುಭವಿಗಳಿಗೆ ಒಂದು 4 ಜನಕ್ಕೆ ತಾಂತ್ರಿಕ ಕಾರಣದಿಂದ ಹಕ್ಕುಪತ್ರ ಕೊಡಕ್ಕಾಗಿಲ್ಲ. ಮನೆ ಆಲ್ರೆಡಿ ಈಗ ಆಗಿದೆ. ಅವರು ಒಂದಿಬ್ರು, ಇನ್ನ ಇಬ್ರು ನಾವು ಆಲ್ರೆಡಿ ಮನೆ ಒಂದು ಕಂತ ಇರೋ ನಾವು ಡಿಲೀಟ್ ಮಾಡಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಈಗ ಇನ್ನ ಇಬ್ಬರಿಗೆ ಅವ್ರದ್ದು ರೇಷನ್ ಕಾರ್ಡು ಏನು ಬದಲಾವಣೆ ಇರೋದು ಅಡ್ರೆಸ್ ಸರಿಯಾಗಿ ಇರೋದ್ರಿಂದ ಅವರಿಬ್ಬರಿಗೆ ನಾವು ಹಕ್ಕುಪತ್ರ ಕೊಡಕಾಲ ಅಂತ ಮಾನ್ಯ ಶಾಸಕರು ವಿನಂತಿಸಿಕೊಳ್ಳೋದು. ಆಮೇಲೆ ಈಗ ಹಕ್ಕುಪತ್ರ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಮೂಲಭೂತ ಸೌಕರ್ಯ ಬೇಕು. ಕುಡಿಯುವ ನೀರು, ಚರಂಡಿ, ಬೀದಿ ದೀಪ, ಇವು ಮೂರನ್ನು ನಾವು ಶೀಘ್ರದಲ್ಲಿ ಗ್ರಾಮ ಪಂಚಾಯತಿ ಮಾನ್ಯ ಶಾಸಕರ ವತಿಯಿಂದ ಮಾಡಿಕೊಡ್ತು ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅಂತ ನನ್ನ ಪ್ರಾಸ್ತಾವಿಕ ನೋಡಿ. ಹಿರೇಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ನಿವೇಶನ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಶಾಸಕರಾದಂತಹ ದೇವೇಂದ್ರ ಸರ್ ಅವರೇ, ತಹಸೀಲ್ದಾರ್ ಆದಂತಹ ಕರಿಮಲ್ಲ ಸಾಹೇಬ್ರೆ, ಸಿಪಿಐ ಸಾಹೇಬ್ರೆ,
ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಹೊಸಲಿಗಿರುವಂತಹ ಸಂದರ್ಭದಲ್ಲಿ ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಸಾಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತಿಗರನ್ನ ಹಾಸ್ಪಿಟಲ್ ಒಳಗಡೆ ಮೀಟಿಂಗ್ ಕರೆದಾಗ ನಾವು ಕೂಡ ಬಹಳಷ್ಟು ಹೋರಾಟಗಾರರೆಲ್ಲರೂ ಕೂಡ ಬಹಳ ಕೇವಲವಾಗಿ ಮಾತಾಡಿದ್ವಿ. ಯಾಕಂದ್ರೆ ಒಂದು ದಲಿತ ಕುಟುಂಬಕ್ಕಾಗಿರುವಂತಹ ಅನ್ಯಾಯವನ್ನ ನೀವು ಯಾವ ರೀತಿಯಾದಂತಹ ರೀತಿಯಲ್ಲಿ ಸರಿಪಡಿಸ್ತಾ ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಇಒ ಸಾಹೇಬ್ರನ್ನ ತಹಸೀಲ್ದಾರ್ನ ಅವತ್ತೇ ನಾವು ಬಹಳ ಜನ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಬಹಳ ಗಂಭೀರವಾದಂತಹ ವಿಷಯ ಆಗಿತ್ತು. ಆದ್ರೆ 2 ವರ್ಷಗಳ ನಂತರ ಸತತ ನಿರಂತರ ಪ್ರಯತ್ನದ ಪ್ರತಿಫಲವಾಗಿ ಇವತ್ತು ನಿವೇಶನವನ್ನು ಕೊಡುವಂತಹ ಪ್ರಯತ್ನ, ಅದು ಬಡಾವಣೆಯೊಂದಿಗೆ ಕೊಡುವಂತಹ ಪ್ರಯತ್ನ ಮಾಡಿದಾರಲ್ಲ, ಕಂಗ್ರಾಚುಲೇಷನ್ ಸರ್. ತಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ನಮ್ಮ ದಲಿತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಅಂಬೇಡ್ಕರ್ ಜಯಂತಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಇದು ಅಂಬೇಡ್ಕರ್ ಜಯಂತಿಯಿಂದ ಇಟ್ಕೊಂಡಿರುವಂತಹ ವಿಶೇಷ ಬಾಬು ಜಗಜೀವನರಾಮ್ ಮತ್ತು ಅಂಬೇಡ್ಕರ್ ಜಯಂತಿ. ಯಾಕಂದ್ರೆ ನಮ್ಮ ದಲಿತರ ಬಾಳಿಗೆ, ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯರ ಬಾಳಿಗೆ ಬೆಳಗಾಗಿರುವಂತಹ ನಮ್ಮ ದೇವರು ಅಂದ್ರೆ ಮೊದಲನೇದಾಗಿ ಅಂಬೇಡ್ಕರ್ ಅಂದ್ರೆ ತಪ್ಪೇನಲ್ಲ. ಅಂಬೇಡ್ಕರ್ ಈ ದೇಶ ಕಂಡಿರುವಂತಹ ಮಹಾನ್ ನಾಯಕರ ಜೊತೆಯಲ್ಲಿ ವಿಶ್ವದ ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ನಾವು ಅದನ್ನು ಸಾಬೀತು ಮಾಡುವಂತಹ ಅವಶ್ಯಕತೆ ಏನಿಲ್ಲ. ಈಗ ತಾನೇ ಅಂಬೇಡ್ಕರ್ ಜಯಂತಿಯನ್ನು ಮುಗಿಸಿಕೊಂಡು ಸಾಹೇಬರು ಇಲ್ಲಿ ಬಂದು ಅನೇಕ ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈ ದೇಶಕ್ಕೆ ಸಂವಿಧಾನ ಬರೋ ಪೂರ್ವದಲ್ಲಿ ಬಹಳ ಜನ ಗೊತ್ತಿದೆ. ಈ ಕಡೆ ನೇಪಾಳ, ಬಾಂಗ್ಲಾದೇಶ ಅನೇಕ ಕಡೆಗಳಲ್ಲಿ ಹಂಚಿಕೊಂಡಿರುವಂತಹ ಈ ದೇಶಕ್ಕೆ ಭಾರತ ಎನ್ನುವಂತಹ ಹೆಸರನ್ನ ಸಂವಿಧಾನದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಎನ್ನುವಂತಹ ನಕ್ಷೆಯನ್ನ ಹಾಕಿ ಅದರ ರೂಪುರೇಷೆಯನ್ನ ಕೊಟ್ಟಿರುವಂತಹ ಕೀರ್ತಿ ಏನಾದ್ರೂ ಇದ್ರೆ ಈ ದೇಶದಲ್ಲಿ ಅಂಬೇಡ್ಕರ್ ಸಾಹೇಬರಿಗೆ ಸಲ್ಲಬೇಕಾದ್ರೆ. ಬಹಳ ಜನಕ್ಕೆ ಗೊಂದಲ ಏನಂದ್ರೆ, ಅಂಬೇಡ್ಕರ್ MLA ಅಲ್ಲಿ ವಾಲ್ಮೀಕಿ ಬಂದು ಹೇಳ್ತಾ ಇದ್ರು, ಯಾಕೆ ಅಂಬೇಡ್ಕರ್ ಅಂದ್ರೆ ಕೆಲವರಿಗೆ ಇರುಸು ಏನೋ ಅವ್ರ ಮನಸ್ಥಿತಿ ಏನೋ ಅಂತ ಒಂದು ರೀತಿಯಲ್ಲಿ ಇರುತ್ತಲ್ಲ. ಯಾಕೆ ಮೀಸಲಾತಿ ಕೊಟ್ಟಿರುವಂತಹದ್ದು ಪ್ರಾರಂಭದಲ್ಲಿ ಇಬ್ಬರಿಗೆ ಕೇಳಿದ್ದವರು, ಡಿಪ್ರೆಸ್ ಕ್ಲಾಸ್ ಆಗಿದ್ದಾರೆ, ಅನ್ಟಚಬಲ್ಸ್ ಆಗಿದ್ದಾರೆ, ಅವ್ರಿಗೆ ಕೊಡ್ರಿ, ಟ್ರೈಬಲ್ಸ್ ಕೊಡ್ರಿ ಅಂತ ಕೇಳ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಸೇರ್ಪಡೆ ಆಗ್ತಾರೆ. ಬಹಳಷ್ಟು ಜನ ಸರ್ಕಾರಗಳ ಶಿಫಾರಸು, ಅವರ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಇವೆಲ್ಲವುಗಳ ಆಧಾರದ ಮೇಲೆ ಏನಾಗುತ್ತೆ, ಅನೇಕ ಆಯೋಗಗಳನ್ನು ರಚನೆ ಮಾಡಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಆಯೋಗದಿಂದ ಹಿಡಿದು ಪ್ರಸ್ತುತವಾದಂತಹ ಆಯೋಗದವರು ಕೂಡ ಅನೇಕ ಆಯೋಗಗಳನ್ನು ರಚನೆ ಮಾಡಿ ಯಾರು ನೋವಿಗೆ, ಕಳಂಕಕ್ಕೆ ಅಥವಾ ಶೋಷಣೆಗೆ ಒಳಗಾಗಿರುವಂತಹ ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಕೊಳ್ತಾ ಬಂದಿದ್ದಾರೆ. SC ST ಕೊಟ್ಟಿರುವಂತಹ ಮೀಸಲಾತಿ ಸಂವಿಧಾನದ ಅಡಿಯಲ್ಲಿ ನಮಗೆ 4 ಕಾಲಂ ಇದಾವೆ ಅಷ್ಟೇ. ಬಂಧುಗಳು 14, 15, 16, 17 ಇದು ನಮ್ಗೊಬ್ಬರಿಗೆ ಅಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲಿ ಶೋಷಣೆ ಆಗುತ್ತೆ, ಎಲ್ಲಿ ಅನ್ಯಾಯ ಆಗುತ್ತೆ, ಎಲ್ಲಿ ನಿರಂತರವಾದಂತಹ ರೀತಿಯಲ್ಲಿ ಮಾನವ ಘನತೆಗೆ ಧಕ್ಕೆ ಬರುತ್ತೆ, ಅಂತ ಕಡೆಗಳಲ್ಲಿ ಸಮಾನತೆಯನ್ನು ಕೊಡಿ ಎನ್ನುವಂತಹ ಅಂಶವನ್ನ ಸಂವಿಧಾನದಲ್ಲಿ ಹೇಳಿದ್ದಾರೆ. SC ST ಅಂತ ಏನು ಸಪರೇಟ್ ಆದಂತಹದಿಲ್ಲ. ಅದು 1959 ನಂತರ ಅನ್ಟಚಬಲ್ ಆಕ್ಟ್ ಅನ್ನ ತಂದಾದ್ಮೇಲೆ ಅದು ಬೇರೆ ರೀತಿಯಾದಂತಹ ಪರಿಣಾಮವನ್ನು ಬೀರ್ತದಂತ. ಅಂಬೇಡ್ಕರ್ ಅಂದ್ರೆ ಅಥವಾ ದೇವಸ್ಥಾನಗಳಲ್ಲಿ ಕುಡಿತಕ್ಕಂಥ ನೀರಿನ ಸಂದರ್ಭ ಇಟ್ಕೊಳ್ಬೇಕಾದ್ರೆ ಇಂತಹ ಅನೇಕ ಕಳಂಕಗಳು ಇವತ್ತೇನಿಲ್ಲ. ನಾವು ಹೆಮ್ಮೆಯಿಂದ ಹಿರೇಮರಳ್ಳಿ ಗ್ರಾಮದಲ್ಲೊಂದು ಬಹಳಷ್ಟು ವಿಶೇಷ ದಿನ ಅಂತೇಳಿ ಅನ್ಕೊಂತೀನಿ. ಇಂಥ ಒಂದು ದಿನ ಅಂದ್ರೆ ಏನು ಹೊಸ ನಗರವನ್ನು, ಬಡಾವಣೆಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು